ಹಾಯ್ ಹಲೋ ನಮಸ್ತೆ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿದ್ದಂತಹ ಅನುಷಾ ಅವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಮಾತಾಡೋಣ. ಹೆಂಗಿತ್ತು ಬಿಗ್ ಬಾಸು, ಸ್ಕ್ರಿಪ್ಟೆಡ್ ಏನು, ನೀವೇನು ಮಾಡಿದ್ರಿ, ಯಾಕಾಗಿ ಹೊರಗೆ ಬಂದಿರಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ. ಓಕೆ ಮ್ಯಾಮ್, ನನಗೆ ಬಿಗ್ ಬಾಸ್ಗೆ ನಿಮ್ಗೆ ಯಾವಾಗ ಕಾಲ್ ಬಂತು ಅಲ್ಲಿಂದ ಕತೆ ಬೇಕು ಮ್ಯಾಮ್. ಎಸ್, ಬಿಗ್ ಬಾಸ್ 5 ಡೇಸ್ ಇನ್ನೇನು ಶುರು ಆಗೋಕ್ಕೆ 5 ಡೇಸ್ ಇದೆ ಅನ್ಬೇಕಾದ್ರೆ ನನಗೆ 5 ದಿನ ಕಾಲ್ ಬಂತು. ಅದರಲ್ಲೂ ನನಗೆ ಸ್ವಲ್ಪ 2 ಥರ ಯೋಚನೆ ಇತ್ತು. ಬಿಗ್ ಬಾಸ್ ನನ್ನ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಅಂತ. ಬಿಕಾಸ್ ನಾನು ಸ್ವಲ್ಪ ಸಾಫ್ಟ್, ನೀವು ನೋಡಿದ್ದೀರಲ್ಲ. ಬಿಗ್ ಬಾಸಿಗೆ ಸಿಕ್ಕಾಬಡೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟೇ ಬೇಕು. ಬಟ್ ಐ ವಾಸ್ ಲೈಕ್ ಲೈಫನ್ನು ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಅಂತ ಅಂದಾಗ ಬಿಗ್ ಬಾಸಲ್ಲಿ ಅದೊಂದು ಆಟ, ಇಟ್ಸ್ ಎ ಗೇಮ್. ಆಗುತ್ತೆ, ಆಗಲ್ಲ ಅಂದರೆ ಯಾವುದೂ ಆಗಲ್ಲ ಅಂತ ಡಿಸಿಷನ್ ತೊಗೊಂಡು ಶುರು ಮಾಡಿದೆ. ಇಮ್ಮಿಡಿಯೇಟ್ ಲಗೇಜ್ ಪ್ಯಾಕಿಂಗ್ ಇರ್ಬೋದು, ಮೆಡಿಕಲ್ ಟೆಸ್ಟು, ಅವ್ರದೇ ಒಂದಷ್ಟು ಸ್ಟೋರೀಸ್ನ ನಾವು ಮಾತಾಡಬೇಕು. ಬಿಕಾಸ್ ನಮ್ಮ ಬಗ್ಗೆ ಅವ್ರು ಚಾನಲ್ ಅರ್ಥ ಮಾಡ್ಕೋಬೇಕಲ್ವ. ಸೊ ಅವರ ಫೋನ್ ಕಾಲ್ಸ್ಗಳು ಅಟೆಂಡ್ ಮಾಡೋದಿರ್ಬೋದು. 5 ಡೇಸ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಅಪ್. ಅಂದರೆ ನಿದ್ದೆ ಕೂಡ ಮಾಡೋಕ್ಕಾಗಿಲ್ಲ ನನಗೆ. ಶಾಪಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ. ಮನೇಲಿ ಏನಿದೆ ಅದನ್ನೇ ನಾನು ಪ್ಯಾಕ್ ಮಾಡಬೇಕಾಗಿ ಬಂತು. ಆ್ಯಂಡ್ ದೆನ್ 4 ವೀಕ್ಸಿಗೆ ಅಷ್ಟೇ ನಾನು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದು. ಎಸ್, ಅಲ್ಲಿಂದ ಬಿಗ್ ಬಾಸ್ ವೇದಿಕೆ ಮೇಲೆ ನಿಂತ್ಕೊತೀನಿ. ಅಲ್ಲಿ ನನ್ನ ಭವ್ಯ ಅವರು ನರ್ಕಕ್ಕೆ ಕಳಿಸ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅನುಷಾ ಅವ್ರು ನೋಡೋಕೆ ತುಂಬ ಡೆಲಿಕೇಟಾಗಿ ಕಾಣಿಸ್ತಾರೆ, ಅವರು ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಸ್ವರ್ಗಕ್ಕೆ ಬಂದರೆ ಇನ್ನೂ ಖುಷಿ ಪಡ್ತಾರೆ ಅಂತ ಅವ್ರು ನನಗೆ ಕಳಿಸ್ತಾರೆ. ನಾನು ಭವ್ಯ ಐ ಹೇಟ್ ಯು ಅಂದ್ಕೊಂಡೆ ಒಳಗೆ ಹೋಗ್ತೀನಿ. ಬಿಕಾಸ್ ಶಿ ಚಾಸ್ ಮಿ ನರ್ಕಕ್ಕಲ್ವಾ. ಬಟ್ ನರ್ಕಕ್ಕೆ ಸುದೀಪ್ ಸರ್ ಅಂತ ಹೇಳ್ತೀನಿ, ಲೈಫಲ್ಲಿ ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಇವತ್ತು ಈ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ದೀನಿ, ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದಾಗ ಬಹುಶಃ ನರ್ಕದಿಂದ ಸ್ವರ್ಗಕ್ಕೆ ಹೋದರೆ ಅದಿನ್ನೂ ಚಾಲೆಂಜ್ ಚೆನ್ನಾಗಿರುತ್ತೆ. ಹಾಗೆ ಅಂದ್ಕೊಂಡೆ ನಾನು ಖುಷಿಯಿಂದನೇ ಹೋಗ್ತೀನಿ. ಬಟ್ ಒಳಗೆ ಹೋದ್ಮೇಲೆ ನರ್ಕದ ಥರನೇ ಇತ್ತು. ನಮಗೊಂದಿಷ್ಟು ಮೆಸೇಜಸ್ ಏನು ಬರ್ತಿತ್ತು ಅಂದರೆ, ಕಮೆಂಟಲ್ಲಿ ನಾವು ಬಿಗ್ ಬಾಸ್ ಬಗ್ಗೆ ಏನಾದರೂ ಇದು ಮಾಡಿದ್ರೆ ಅಲ್ಲಿ ಲೇಡೀಸ್ಗೆ ಕರೆಕ್ಟಾಗಿ ಅಂದರೆ ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದರೂ ಕೂಡ ಬೇರೆಯವ್ರ ಪರ್ಮಿಷನ್ ಕೇಳಿ ಹೋಗೋ ಪರಿಸ್ಥಿತಿ ಬಂದಿದೆ, ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನರಕದಲ್ಲಿ ಅಂತ. ಇಲ್ಲ, ಅದು ಏನಾಯ್ತಂದರೆ ಸ್ವರ್ಗದಲ್ಲಿ ಅಂದರೆ ಬ್ಲೈಂಡ್ಸ್ ಕ್ಲೋಸ್ ಮಾಡಿ ಟಾಸ್ಕ್ ಏನಾದ್ರು ಇತ್ತು ಅಂತ ಅಂದಾಗ ಬ್ಲೈಂಡ್ಸ್ ಕ್ಲೋಸ್ ಮಾಡ್ತಾರೆ. ನಮಗೆ ನರ್ಕಕ್ಕಿದ್ದು ಒಂದು ವಾಶ್ರೂಮ್ ಹೊರಗಡೆ, ಅಂದರೆ ನಾವು ಒಳಗಡೆಯಿಂದ ಮನೆಯಿಂದ ಹೊರಗೆ ಹೋಗಬೇಕಾಗಿತ್ತು. ಸ್ವರ್ಗ ಅಂದರೆ ಸ್ವರ್ಗದ ಒಳಗಡೆನೇ ಇತ್ತು. ಸೊ ಅವ್ರು ಬಂದು ನಮಗೆ ಗೇಟ್ ತೆಗೆದು ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಬರ್ಬೇಕು. ದಿಸ್ ವಾಸ್ ದ ರೂಲ್ಸ್. ಸೊ ಸಮ್ಟೈಮ್ಸ್ ನಮಗೆ ಹೋಗ್ಬೇಕು ಇಮಿಡಿಯೇಟಾಗಿ ಅಂತ ಅನ್ಸಕ್ಕೆ ಅವ್ರು ಬೇಗ ಬರ್ತಾ ಇರಲಿಲ್ಲ. ಅಂದರೆ ಅವ್ರು ಬಂದು ಕೀ ತೆಗೆದು ಅಂದರೆ ಬರ್ತೀವಿ ರೀ ಅನ್ನೋ ಥರ. ಪಾಪ ಅವರು ಎಲ್ಲೋ ಇರ್ತಾರೆ, ಅದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ನಾವು ನರ್ಕದಿಂದ ನೀವು ನೋಡಿರ್ತೀರ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಅವರೆಲ್ಲೋ ಗಾರ್ಡನ್ ಏರಿಯಾ ಅಂದರೆ ಲಿವಿಂಗ್ ಏರಿಯಾ ಅಥವಾ ರೂಮಿಂದ ಬರೋ ಅಷ್ಟೊತ್ತಿಗೆ ನಾವು ಹೋಗ್ಬೇಕಂದ್ರೆ ನಮ್ಮದು ಹಠಗಳಿರುತ್ತಲ್ಲ. ಸೊ ಆ ಥರ ಇರ್ತಾ ಇತ್ತು. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನಗೆ ನರ್ಕದಿಂದ ಸ್ವರ್ಗಕ್ಕೆ ಹೋಗಿದ್ದು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲೈಫ್ ಟೈಮ್ ಮೆಮೊರೇಬಲ್ ಅಂತಲೂ ಹೇಳ್ಬೋದು. ಅದನ್ನು ನನ್ನ ಮಗೇನು ಲೈಫಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಗಂಜಿ ಅಂದರೆ ಆಗಲ್ಲ, ಮೊಸರನ್ನ ಅಂದರೆ ಆಗಲ್ಲ, ಪೊಂಗಲ್ ಅಂದರೆ ಆಗಲ್ಲ. ಅಲ್ಲಿ ಅದೇ ಊಟ ಇದ್ದಿದ್ದು. ಅದು ಕಂಟಿನ್ಯೂಸ್ 2 ವಾರ ಸೇಮ್ ಊಟ ತಿನ್ನಬೇಕಾಗಿತ್ತು. ಹೆಂಗೆ ತಿನ್ನೋಕ್ಕಾಗ? ಈಗ ಎಕ್ಸಾಂಪಲ್ ತುಂಬ ಚೆನ್ನಾಗಿರೋ ಊಟನೇ, ಎಕ್ಸಾಂಪಲ್ ಚಪಾತಿ ಚಿಕನೇ ನಿಮ್ಗೆ ಇಷ್ಟ ಅಂದ್ಕೊಳ್ಳಿ, ದಿನ ಅದೇ ಬೆಳಗ್ಗೆ ಅದು ಹೆಂಗೆ ತಿಂತೀರಾ? ಬೋರ್ ಆಗಿಬಿಡುತ್ತಲ್ವ. ಸೊ ಅಲ್ಲಿ ಹಾಗೆ ಆಗಿದ್ದು. ನನಗೆ ಎನರ್ಜಿನೇ ಇರ್ತಾ ಇರಲಿಲ್ಲ. ನೀವು ತುಂಬ ಸಾಫ್ಟ್ ಅಂತ ನಾವು ನೋಡಿದ್ವಿ ಬಿಗ್ ಬಾಸಲ್ಲಿ. ಒಂದು ಜಗಳ ಆಗುತ್ತೆ ಮೇಡಮ್, ಯಾವುದು ಅಂತಂದರೆ ಜಗದೀಶ್ ಆ್ಯಂಡ್ ಲಾಯರ್ ಜಗದೀಶ್ ಆ್ಯಂಡ್ ರಂಜಿತ್ ಅವ್ರ ಮಧ್ಯೆ ಜಗಳ ಆಗುತ್ತೆ. ಏನು ಮೇಡಮ್ ಅದು? ಸ್ವಲ್ಪ ಹೇಳಿ ನಮಗೆ ಎಕ್ಸ್ಪ್ಲೈನ್ ಮಾಡಿ. ನೀವೆಲ್ಲಿದ್ರಿ ಮ್ಯಾಮ್ ಅವಾಗ? ನೀವೊಬ್ಬರು ಕಮ್ಮಿ ಇದ್ರಿ ಇದನ್ನು ಕೇಳೋದಕ್ಕೆ. ನನಗೆ ಸುದೀಪ್ ಸರ್ ಚಪಾತಿ ಅಂದಾಗ ನನಗೆ ಒಂದು ಸಣ್ಣ ಥಾಟು ಇರಲಿಲ್ಲ. ಅಲ್ಲಿ ನಾನು ಹಿಂಗೆಲ್ಲ ಮಾಡಿದೆ, ಅದು ಇಷ್ಟು ವೈರಲ್ ಆಗಿದೆ ಆಚೆ ಅಂತ. ಜಗದೀಶ್ ಸರ್ ದಿನ ಜಗಳ ಆಡ್ತಾಯಿದ್ರು. ಆ್ಯಂಡ್ ಸಮ್ಟೈಮ್ಸ್ ಏನು ಗೊತ್ತಾ, ನಾನು ಜಗಳ ಆಡ್ಬೇಕಾದ್ರೆ ಬಂದು ಅವ್ರು ತುಂಬ ಒಳ್ಳೆ ಮಾತುಗಳನ್ನ ಹೇಳ್ತಾಯಿದ್ರು. ಬೇಡ, ಯು ಆರ್ ಅ ಹೀರೋಯಿನ್, ಆಚೆ ಯು ಹ್ಯಾವ್ ಅ ಸ್ಟ್ಯಾಂಡರ್ಡ್ಸ್. ಸೊ ನೀನು ಬಂದು ಈ ಥರ ಎಲ್ಲ ನೀನು ಆ ಥರ ವಾಯ್ಸ್ ರೈಸ್ ಮಾಡೋದ್ರಿಂದ ನಿನಗದು ಹೊರಗಡೆ ಡ್ಯಾಮೇಜ್ ಆಗ್ಬೋದು. ಸೊ ನಿನ್ನ ಭಾಷೆ ಮೇಲೆ ಇಡ್ತಾ ಇರಲಿ ಅಂತ ನನಗೆ ಹೇಳಿದರು. ಆ ಥರ ಹೇಳಿ ಜಗದೀಶ್ ಸರ್ ಅವರೇ ದಿನ ಜಗಳ ಮಾಡ್ತಾರೆ ಯಾವಾಗಲೂ. ಬಟ್ ಈ ವಾಸ್ ಫನ್ ಲವಿಂಗ್. ಬೆಳಗ್ಗೆಯಿಂದ ಸಂಜೆವರೆಗೂ ಸಖತ್ ಎಂಟರ್ಟೈನಿಂಗ್ ಆಗಿರ್ತಾರೆ. ಸಂಜೆ ಹೊತ್ತು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂತ ಗೊತ್ತಿಲ್ಲ, ಅವ್ರಿಗೂ ಎಲ್ಲ ಸೇರಿ ಒಟ್ಟಿಗೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಿದ್ರು ಅಂತ ಅವ್ರಿಗೂ ಸಹ ಫೀಲ್ ಆಗ್ತಿತ್ತು. ಸೊ ಜಗಳ ಕಾಮನ್ ಆಗೋಗಿತ್ತು ಆ ಮನೇಲಿ. ಅವ್ರು ಇರೋವರೆಗೂ ಜಗಳನೂ ಕಾಮನ್ ಆಗೋಗಿತ್ತು, ನಗುನೂ ಕಾಮನ್ ಆಗೋಗಿತ್ತು, ಈಕ್ವಲ್ ಆಗಿದ್ರು. ಸೊ ಬಿಡು, ಅವ್ರ ಜಗಳ ಇದ್ದಿದ್ದೇ ಕಾಮನ್ ಅಂದ್ಕೊಂಡು ನಾನು ಅಲ್ಲಿ ಚಪಾತಿ ಮಾಡ್ತಾಯಿದ್ದೆ. ಬಿಕಾಸ್ ಒಂದು ಜಗಳ ಆಯ್ತಾ, ಚಪಾತಿ ಬೇಯಿಸ್ಕೊಂಡು ತಿಂತಾ ಇದ್ದೀರಾ ನೀವುಗಳು?
ಅಂದರೆ ಇನ್ನೊಂದು ಕಾಮಿಡಿ ಏನಂದ್ರೆ ಅಲ್ಲಿ ಜಗಳ ಆಡ್ತಿರೋ ಮಧ್ಯದಲ್ಲಿ ನಾನು ನಿಂತ್ಕೊಂಡು ಒಂದು ಕ್ಯೂಟಾಗಿ ಡಾಲ್ ಥರ ನಿಂತ್ಕೊಂಡು ನಿಂತ್ಕೊಂಡಿದ್ದೀನಿ. ಹೆಂಗೆ ಅಂದರೆ ಏನೋ ಒಂದು ಸಿನಿಮಾ ನಡೀತಿದೆ, ವಾರ್ ಆಗ್ತಿದೆ ಸಿನಿಮಾದಲ್ಲಿ, ನೋಡ್ತಾ ನಿಂತಿದ್ದೀನಿ. ನನಗೆ ನಗು ಬಂದ್ಬಿಡ್ತು, ಶಿಟ್ ಏನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನಿಂತ್ಕೊಂಡು ಅಂತ. ಬಟ್ ಆ ಮೂಮೆಂಟ್ ಆಗಿತ್ತು. ನನಗೂ ಹಸುವಾಗ್ತಿತ್ತು ಆಯಿತಾ, ಟಾಸ್ಕ್ ಆಡ್ಕೊಂಡು ಬಂದಿರ್ತೀವಿ. ಒಂದು 50 ಚಪಾತಿ ಹೊಸ್ತಿದ್ದೆ ನಾನೇ, ಎಲ್ರಿಗೂ ಚಪಾತಿ ಮಾಡಿಕೊಟ್ಟು ಎಲ್ರದ್ದು ಊಟ ಆಗಿತ್ತು. ನಾನು ಧರ್ಮನೇ ಇನ್ನೂ ತಿಂದಿರಲಿಲ್ಲ. ಪಾಪ ಧರ್ಮ ಅವ್ರು ಜಗಳ ಬಿಡ್ಸೋಕೆ ಹೋದ್ರು, ನಾನು ಹೋಗಲಿಲ್ಲ, ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ಅನುಷಾ ಅವ್ರಿಗೆ ಹಂಗಾದ್ರೆ ಅಡುಗೆ ಬರುತ್ತೆ? ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಅಡುಗೆನೂ ಮಾಡ್ತೀನಿ. ಸೊ ಆ ಒಂದು ಸಂದರ್ಭದಲ್ಲಿ ಸೊ ಆ ಮಟ್ಟಿಗೆ ಹೋಗುತ್ತೆ, ಯಾರೋ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ತಿಂಕಿತ್ತಾ? ಓ ನೋ, ಆ ಒಂದು ಸಣ್ಣ ಥಾಟು ಇರಲಿಲ್ಲ. ಹಂಗೆ ಸಿಕ್ಕಾವಡೆ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ಆ ಜಗಳ ಆಡ್ಬೇಕಾದ್ರೆ ನಿಂತ್ಕೊಂಡಿದ್ದು ಹುಡುಗಿ ಆ ಥರ ಒಂದು ಅನೌನ್ಸ್ಮೆಂಟ್ ಬಂದಿದ್ದ ತಕ್ಷಣ ನಾನು ಪ್ಲೇಟೇ ಅಲ್ಲಿ ಇಟ್ಬಿಟ್ಟೆ. ತಿನ್ನೋಕೆ ಮನಸ್ಸು ಬರಲಿಲ್ಲ. ಬೆಳಗ್ಗೆ ಎದ್ದು ನಮಗೆ ಆ ಖುಷಿನೇ ಇಲ್ಲ ಮನೆಯಲ್ಲಿ. ಸಿಕ್ಕಾವಡೆ ಅದು ಇಬ್ಬರು ಕಂಟೆಸ್ಟೆಂಟ್, ಇಬ್ಬರು ಸ್ಟ್ರಾಂಗ್ ಇರೋವಂಥ ಕಂಟೆಸ್ಟೆಂಟ್. ಅದರಲ್ಲೂ ನಾನು ಜಗದೀಶ್ ಸರ್ ಜೊತೆ ತುಂಬ ಕನೆಕ್ಟ್ ಆಗಿದ್ದೆ ಆ ಮನೆಯಲ್ಲಿ. ರಂಜಿತ್ ಅವರು ಪಾಪ ತುಂಬ ಕನ್ಸ್ಕೊಂಡು ಹೊತ್ಕೊಂಡು ಒಳಗಡೆ ಬಂದಿದ್ದರು. ಅವ್ರ ಹತ್ರ ಮಾತಾಡ್ದಾಗ ಗೊತ್ತಾಗಿತ್ತು, ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಇವತ್ತು ಆ ವೇದಿಕೆ ಮೇಲೆ ಬಂದಿದ್ದಾರೆ, ಏನೋ ಪ್ರೂವ್ ಮಾಡ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ, ಅಂದರೆ ಅವರು ಯಾರು ಅಂತ ಜನಕ್ಕೆ ಇಂಟ್ರಡ್ಯೂಸ್ ಮಾಡೋ ಅವ್ರ ರಿಯಲ್ ವ್ಯಕ್ತಿತ್ವ ಏನು ಅಂತ ಜನ ನೋಡೋ ಅಷ್ಟೊತ್ತಿಗೆ ಆಚೆ ಹೋಗ್ಬಿಟ್ಟಾಗ ಅದೊಂಥರ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಇಬ್ಬರು ಹೋಗಿದ್ದು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ಫ್ಯಾಕ್ಟ್ ಜಗದೀಶ್ ಸರ್ ಹೋದಾಗ ಆ್ಯಕ್ಚುಲಿ ಅವ್ರ ಜೊತೆ ಕನೆಕ್ಟ್ ಆಗಿದ್ದಕ್ಕೆ ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ, ನಾನು ಹೊಡಿಲ್ಲ ಬೇಡವಾ, ಶೆಟ್ಟಿ ಹೋಗ್ತಾ ಇದ್ದಾರಲ್ಲ ಆಚೆ. ಬೆಳಗ್ಗೆ ಎದ್ದರೆ ನಾನು ಅವ್ರ ಜೊತೆ ಜಾವಿಯೆಲ್ಲ ನಗ್ತಾ ಇದ್ದಿದ್ದು ಒಂಥರ ಬೇಜಾರಾಗೋಯ್ತು. ಓಕೆ. ಸೊ ಬಿಗ್ ಬಾಸ್ ನೀವು ಹೋಗೋ ಟೈಮಲ್ಲಿ ನಿಮ್ಮನ್ನು ಹಾಗೆ ಧರ್ಮ ಅವ್ರನ್ನ ನಿಲ್ಲಿಸ್ತಾರೆ ಒಂದು ರೂಮಲ್ಲಿ. ಸೊ ಆಗ ನಿಮ್ಮನ್ನು ಕಳಿಸ್ತಾರೆ. ಸೊ ಆ ಟೈಮ್ ಹೇಗಿತ್ತು? ನನ್ನ ಧರ್ಮನೆಲ್ಲಿ ನಿಲ್ಲಿಸ್ತಾರೆ? ಸ್ಟೇಜ್ ಮೇಲೆ. ಅಲ್ಲ, ನಿಮ್ಮ ಧರ್ಮನ ಒಂದು ಕಡೆಗೆ ನಿಲ್ಲಿಸ್ತಾರೆ. ಸೊ ಯಾರು ಹೋಗ್ತಾರೆ ವಾಪಸ್ ಬರಬೇಕು. ಓ ದಟ್ ಈಸ್ ಲೈಕ್ ತುಂಬ ಎಮೋಷ್ನಲ್ ಮೂಮೆಂಟ್ ಅದು. ಏನೇ ಆದರೂ ಸ್ಟ್ರಾಂಗಾಗಿ ಡಿಸಿಷನ್ ತೊಗೋಬೇಕು ಅಂತಲೇ ನಿಂತಿದ್ದೆ ಅಲ್ಲಿ. ಯಾಕೆಂದರೆ ಒಟ್ಟಿಗೆ ನಾನು ಧರ್ಮ ಒಳಗೆ ಕಳಿಸಿರ್ತಾರೆ, ಮತ್ತು ಹೊರಗೆ ಹೋಗಬೇಕು ಅಂದಾಗಲೂ ಇಬ್ಬರು ಹಂಗೆ ನಿಂತಾಗ ಲೈಟ್ಸ್ ಬೇರೆ, ಗ್ರೀನ್ ರೆಡ್. ಸುದೀಪ್ ಸರ್ ಹೇಳ್ತಾರೆ, ಯಾರು ಹೋಗ್ತೀರಾ ಅಥವಾ ಯಾರ್ಯಾರು ಹೋಗ್ತೀರಾ ಅಂತ. ಡಬಲ್ ಎಲಿಮಿನೇಷನ್ ಅಥವಾ ಸಿಂಗಲ್ ಎಲಿಮಿನೇಷನ್ ನಂಗೆ ಗೊತ್ತಿಲ್ಲ. ಡಬಲ್ ಅಂತೂ ಬೇಡ ಅಂತ ಐ ವಾಸ್ ಪ್ರೇಯಿಂಗ್. ಇಬ್ಬರೂ ಒಟ್ಟಿಗೆ ಒಟ್ಟಿಗೆ ಆಚೆ ಕಳಿಸ್ಬಿಟ್ರೆ ಒಂಥರ ಅದೊಂದು ಬಿಗ್ ಬಾಸ್ ಅಂದರೆ ಅದೇ ನೆನಪಾಗ್ತೈತೆ, ನನ್ನ ಧರ್ಮನ ಒಟ್ಟಿಗೆ ಕರೆಸ್ಕೊಂಡು ಒಟ್ಟಿಗೆ ಕಳಿಸ್ಬಿಟ್ರಲ್ಲ ಅನ್ನೋ ಥರ ರಿಗ್ರೆಟ್ ಫೀಲ್ ಆಗ್ತಿರುತ್ತೆ. ಬಟ್ ಅದನ್ನೇ ಕೇಳ್ಕೊತಿದ್ದೆ, ಇಬ್ಬರೂ ಮಾತ್ರ ಕಳ್ಸೋದು ಬೇಡ, ಯಾರಾದರೂ ಒಬ್ಬರು ಸೇಫ್ ಆಗಲಿ ಅಂತ. ಅದರಲ್ಲಿ ನಾನೇ ಸೇಫ್ ಆಗಬೇಕು, ಅವರೇ ಸೇಫ್ ಆಗಬೇಕು ಅಂತ ನಾನೇನು ಕೇಳ್ಕೊಳ್ಳಿಲ್ಲ. ಏನೋ ಒಂದು ಏನು ಬಂದರೂ ತೊಗೊಳ್ಳೋಣ, ಬಟ್ ಇಬ್ಬರೂ ಮಾತ್ರ ಕಳ್ಸೋದು ಬೇಡ, ಇಷ್ಟೇ ಇತ್ತು ನನ್ನ ತಲೆಯಲ್ಲಿ. ಫೈನಲಿ ನನ್ನ ಮೇಲೆ ರೆಡ್ ಲೈಟ್ ಬಂತು, ಹಿಂಗೆ ನಿಂತಿದ್ದೆ. ಓಕೆ ಕೂಲ್, ಓಕೆ ನೋ ಪ್ರಾಬ್ಲಮ್, 50 ದಿನ ಕೊಟ್ಟಿದೆ ಈ ಮನೆ ಇರೋದಕ್ಕೆ ಜಾಗ ಅಂತ ಅಂದ್ಕೊಂಡು ಹೊರಗೆ ಬರ್ತೀನಿ. ಬಟ್ ಆ ವಿ ಟಿ ನೋಡ್ತೀನಲ್ಲ, ಅಲ್ಲಿ ಸಿಕ್ಕಾಬಿಟ್ಟೆ ಎಮೋಷ್ನಲ್ ಆಗೋದೆ ನಾನು. ವಿ ಟಿ ವಾಸ್ ಲೈಕ್ ಟೂ ಎಮೋಷ್ನಲ್, ಎಷ್ಟು ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ನಂಗೆ ಆ ಮನೇಲಿ ಹೇಟರ್ಸೇ ಇಲ್ಲ ಯಾರೂ. ನನಗೆ ಅವ್ರು ಕಂಡ್ರೆ ಆಗಲ್ಲ, ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ ಅನ್ನೋದು ಏನೂ ಇಲ್ಲ. ಇವಾಗ ಆಚೆ ಬಂದು ಅವ್ರ ಜೊತೆ ಬಹುಶಃ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೊಟ್ಟಿಗೂ. ಸೊ ಅಲ್ಲಿ ಎಲ್ಲರೊಟ್ಟಿಗೂ ಚೆನ್ನಾಗಿದೆ. ನಾಮಿನೇಷನ್ಸ್ ಅಂತ ಬಂದಾಗ ನನ್ನ ನೇಮ್ ಪಿಕ್ ಮಾಡ್ತಿದ್ರು, ಈಸಿಯಾಗಿ ಟಾರ್ಗೆಟ್ ಆಗ್ತಿದ್ದೆ ನಾನು. ಏಕೆಂದರೆ ಸೈಲೆಂಟ್ ಅನ್ನೋದಕ್ಕೆ ಸೈಲೆಂಟ್ ಏನಲ್ಲ, ಮಾತಾಡೋ ಜಾಗದಲ್ಲಿ ಮಾತಾಡ್ತಾ ಇದ್ದೆ. ಏನಾದ್ರೆ ಯಾರಿಗೂ ನೋವು ಮಾಡೋಕ್ಕೆ ಇಷ್ಟಪಡ್ತಿರಲಿಲ್ಲ. ಅವ್ರೇನೋ ಅಂದರು ಅಂತ ತಿರ್ಗಿಸ್ ನಾನು ವಾಪಸ್ ಅವ್ರಿಗೆ ಅದೇ ರೀತಿ ಹರ್ಟ್ ಮಾಡ್ತಾ ಇರಲಿಲ್ಲ. ಬಹುಶಃ ಅದಕ್ಕೇನಾದ್ರು ಈಸಿ ಟಾರ್ಗೆಟ್ ಆದ್ನೇನೋ ಗೊತ್ತಿಲ್ಲ, ಅಥವಾ ಕಾಂಪಿಟೇಷನ್ ಅನ್ಸೋದೇನೋ ಗೊತ್ತಿಲ್ಲ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಆವಾಗ ಮಾತ್ರ ಸ್ಟ್ಯಾಂಡ್ಸ್ ತೊಗೋತಿದ್ದೆ. ನೀವು ಹೇಳ್ತಾ ಇರೋದು ಸುಮ್ಮನೆ ಕೊಡಬೇಕನ್ನೋ ಥರ ಇದೆ ರೀಸನ್. ಅಂದರೆ ಅಯ್ಯೋ ಕಷ್ಟಪಟ್ಟು ಕೊಡೋ ಥರ ಇದೆ ರೀಸನ್ ಬಿಟ್ಟರೆ, ವಾಂಟೆಡ್ಲಿ ನಾನು ಹಾಗೆ ಅನ್ನೋ ಥರ ಕೊಡೋ ಥರ ಇರ್ತಾ ಇರಲಿಲ್ಲ. ಅದಕ್ಕೆ ಯಾಕೆ ಆ ಥರ ರೀಸನ್ ಕೊಡ್ತೀನಿ ಅಂತ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ತುಂಬ ಸಲ. ಸೊ ಹೇಗಿತ್ತು ವೀಕ್ಷಕರ ಮೋಸ್ಟ್ ಇದನ್ನು ಕೇಳಲೇಬೇಕು ಅನುಷಾ ಮೇಡಮ್ಗೆ ಅನ್ನುವಂಥ ಪ್ರಶ್ನೆ. ನಿಮ್ಮ ಧರ್ಮ ಅವರ ಒಂದು ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಒಂದು ಒಳ್ಳೆ ಗುಡ್ ಫ್ರೆಂಡನ್ನು ಕಂಡುಕೊಂಡ್ರೆ ಹೇಗೆ? ಆ್ಯಕ್ಚುಲಿ ನಾವು 3 ಸಿನಿಮಾ ಮಾಡಿರೋದ್ರಿಂದ ನಾವಿಬ್ಬರು ಆಲ್ರೆಡಿ ಗುಡ್ ಫ್ರೆಂಡ್ಸ್. ಬಿಗ್ ಬಾಸಿಗೆ ಬರೋದಕ್ಕೂ ಮುಂಚೆನೂ ಗುಡ್ ಫ್ರೆಂಡ್ಸ್. ಬಟ್ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅಷ್ಟೇ ಸಿಗ್ತಾಯಿದ್ವಿ, ಪರ್ಸ್ನಲಾಗಿ ಎಲ್ಲೋ ಮೀಟ್ ಮಾಡ್ತಾ ಇರಲಿಲ್ಲ. ಅಂದರೆ ಶೂಟಿಂಗ್ ಹೋಗ್ತಿದ್ವಿ ಅಥವಾ ಡಬ್ಬಿಂಗ್, ಟ್ರೈಲರ್ ಲಾಂಚ್, ಆಡಿಯೋ ಲಾಂಚ್ ಈ ಥರದಲ್ಲೇ ನಾವಿಬ್ಬರು ಮೀಟಿಂಗ್ಸ್ ಆಗ್ತಾಯಿತ್ತು. ಬಟ್ ಒಳ್ಳೆ ಒಂದು ಬಾಂಡಿಂಗ್ ಇತ್ತು ನಾವಿಬ್ಬರು ಮಧ್ಯೆ, ಒಂದು ಕಂಫರ್ಟ್ ಝೋನ್ ಇತ್ತು. ಅದು ಬಿಗ್ ಬಾಸ್ ಮೇಲೆ ಇನ್ನೂ ಬಹುಶಃ ಜಾಸ್ತಿ ಆಯಿತು ಅನಿಸುತ್ತೆ. ಯಾಕೆಂದರೆ ನಾವು ಅವಾಗವಾಗ ಶೂಟಿಂಗ್ ಸ್ಪಾಟಲ್ಲಿ ಸಿಗ್ತಾ ಇದ್ದವರು ದಿನ ಬೆಳಗ್ಗೆ ಎದ್ದರೆ ಅವ್ರ ಮುಖಾನೇ ಅವ್ರ ಜೊತೆನೇ ಇರೋ ಥರ ಇತ್ತಲ್ವ. ಸೊ ಹೆಂಗಿತ್ತು ಜರ್ನಿ? ಇಟ್ ವಾಸ್ ಟೂ ಬ್ಯೂಟಿಫುಲ್, ಇಟ್ ವಾಸ್ ಗುಡ್. ಅಂದರೆ ಎಮೋಷ್ನಲಿ ಕರೆಕ್ಟ್ ಆಗಿದೆ. ಆ ಮನೇಲಿ ಒಂದು ಎಮೋಷ್ನಲ್ ಸಪೋರ್ಟ್ ಖಂಡಿತ ಮುಖ್ಯ. ಬಿಕಾಸ್ ಅಲ್ಲಿರೋರೆಲ್ಲ ನಮ್ಮವರು, ಯಾರು ನಮ್ಮವರಲ್ಲ ಅನ್ನೋ ಒಂದು ಮಧ್ಯದಲ್ಲಿ ನಂಗೆ ಹೊರಗಡೆಯಿಂದ ಪರಿಚಯ ಇದ್ದಿದ್ದ ವ್ಯಕ್ತಿಗಳಂದರೆ ತ್ರಿವಿಕ್ರಮ್ ಮತ್ತು ಧರ್ಮ. ಅವರಿಬ್ಬರು ಒಟ್ಟಿಗೂ ನನಗೆ ತ್ರಿವಿಕ್ರಮ್ ಇಸ್ ಲೈಕ್ ಮೈ ಬ್ರದರ್, ಧರ್ಮ ಇಸ್ ಲೈಕ್ ಮೈ ಗುಡ್ ಫ್ರೆಂಡ್.
ಸೊ ಅವರಿಬ್ಬರೊಟ್ಟಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದ್ರ ಜೊತೆ ಭವ್ಯ ಚೈತ್ರ ಕೂಡ ತುಂಬ ಕನೆಕ್ಟ್ ಆಗಿದ್ರು ನನ್ನ ಮನಸ್ಸಿಗೆ. ಸೊ ಇವ್ರು 4 ಜನ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಓಕೆ. ಸೊ ಇವಾಗ ಟಾಸ್ಕ್ ಎಲ್ಲ ಮುಗಿಯುತ್ತೆ. ಸೊ ಕಾಮನ್ ಆಗಿ ಮಾತಾಡೋಣ ಬಿಗ್ ಬಾಸ್ ಬಗ್ಗೆ. ಟಾಸ್ಕ್ ಎಲ್ಲ ಮುಗಿಯುತ್ತೆ, ಆರಾಮಾಗಿ ಒಂದೊಂದು ಕಂಫರ್ಟ್ ಝೋನಲ್ಲಿ ನೀವು ಮಾತಾಡ್ತಾ ಕೂತ್ಕೊಂಡಿರ್ತೀರ. ಆ ಸೀನ್ ಕಟ್ ಮಾಡಿದರೆ ಎಲಿಮಿನೇಷನ್ ಬರುತ್ತೆ. ಸೊ ನಿಮ್ಮ ಜೊತೆ ಯಾರು ಕೂತ್ಕೊಂಡು ಮಾತಾಡ್ತಿದ್ರು ನಾಮಿನೇಷನ್ನು ಅವರೇ ಮಾಡ್ತಾರೆ. ಎಕ್ಸಾಕ್ಟ್ಲಿ, ನಂಗೆ ಪ್ರತಿ ಸಲ ಅದೇ ಆಗ್ತಿದ್ದು. ಈಗ ಆಚೆ ಬಂದು ಕೇಳಿದ್ರೆ ನಿಮ್ಮ ಸೈಲೆನ್ಸು, ನೀವು ಅಗ್ರೆಷನ್ ಇಲ್ಲ, ಕೋಪ ಇಲ್ಲ ಅಂದಾಗ ಕೋಪ ನನಗೂ ಬರುತ್ತೆ, ಅಗ್ರೆಷನ್ ನನಗೂ ಇದೆ. ಬಟ್ ಎಲ್ಲಿ ತೋರಿಸ್ಬೇಕು ಅಲ್ಲಿ ಮಾತ್ರ. ಅಂದರೆ ನನ್ನ ಮಾತು ಹೆಂಗಿರ್ತಿತ್ತು ಅಂತಂದರೆ ಶುಡ್ ಬಿ ವೆಯ್ಟೇಜ್. ನಾನು ಮಾತಾಡೋ ಮಾತಿಗೆ ತೂಕ ಇರಬೇಕೇ ಹೊರತು ಅನ್ವಾಂಟೆಡಾಗಿ ಏನೇನೋ ಮಾತಾಡೋಕೆ ನನ್ನ ಕೈಲಾಗಲ್ಲ. ಸುಮ್ಮನೆ ಅವ್ರು ಡ್ರಾಮಾ ಮಾಡಬೇಕು, ಜಗಳ ಆಡಬೇಕು ಅನ್ನೋ ಕ್ಯಾಟಗರಿ ನಾನಲ್ಲ. ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಅಲ್ಲಿ ಹೋಗ್ಬಿಟ್ಟು ನನ್ನ ಹೆಸರು ತೊಗೊಂಡಾಗ ಡೂಡ್ ಇಷ್ಟೊತ್ತರೆಗೂ ನನ್ನ ಜೊತೆ ಚೆನ್ನಾಗಿದ್ದಲ್ಲ, ಈಗ ಮಾತಾಡ್ತಿದ್ದಲ್ಲ, ಈಗ ಆಲ್ ಆಫ್ ಅಸ್ ನನಗದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತದೆ. ಇನ್ಫ್ಯಾಕ್ಟ್ ಧರ್ಮ ಅವ್ರ ಮೇಲೆ ಜಾಸ್ತಿ ರಿಯಾಕ್ಟ್ ಆದೆ ನಾನು ಲಾಸ್ಟಿಗೆ. ಧರ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳ, ನಾನು ಅಗ್ರೆಷನ್ ಕಡಿಮೆ ಆಯಿತು ಅಂತಂದರು. ನಾನು ಸುಮ್ಮನೆ ಕೋಪ ಮಾಡ್ಕೊಳ್ಳ ಧರ್ಮ ಅಂತ ಅಂದ್ಬಿಟ್ಟು ಜೋರಾಗಿ ಕಿರ್ಚಾಡಿದ್ದೀನಿ. ನಾನು 2 ದಿನ ನಂಗೆ ಯಾರನ್ನೂ ಮಾತಾಡ್ಸೋಕ್ಕೆ ಮನಸ್ಸು ಬರಲಿಲ್ಲ. ನಾನು ಎಲಿಮಿನೇಷನ್ ಆಗೋ ಹಿಂದಿನ ವಾರದಲ್ಲಿ ಡೈರೆಕ್ಟ್ ನಾಮಿನೇಷನ್ಸ್ ಮಾಡಿದಾಗ ಐ ವಾಸ್ ಲೈಕ್ ನೋ, ಹಳ್ಳಕ್ಕೆ ತಳ್ಬಿಟ್ಟು ಇವಾಗ ಬಂದು ಸಾರಿ ಕೇಳಿದ್ರೆ ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು. ಅದನ್ನೇ ನಾನು ಹೇಳಿದ್ದು. ಆ ಮನೇಲಿ ನನಗೆ ಯಾರೂ ನನ್ನ ದ್ವೇಷ ಮಾಡ್ತಿರಲಿಲ್ಲ, ಯಾರೂ ನನ್ನ ಮೇಲೆ ಜಗಳನೂ ಮಾಡ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಕಿರ್ಚಾಡ್ತೀರ ಎಲ್ಲ ಸೈಲೆಂಟಾಗಿ ಇರ್ತಾಯಿರು. ನೀವು ಅಬ್ಸರ್ವ್ ಮಾಡಿರ್ತೀರ ಎಪಿಸೋಡ್ಸ್ನಲ್ಲಿ. ನಾನು ಬೆಳಗ್ಗೆ ಬಂದು ಕೇಳ್ತಿದ್ದೆ, ರಾತ್ರಿ ಎಲ್ಲ ನಾನು ನಿಮ್ಮ ಜೊತೆ ಜಗಳ ಆಡಿದ್ದೀನಿ, ನಾನು ಮಾತಾಡಿಸ್ಬೇಡಿ ಅಂತಂದರೆ ಹೌದಮ್ಮ ಜಗಳ ಮಾಡಿದ್ದೀನಿ ಅಂತ ಒಂದು ಹಗ್ ಮಾಡಿ ಗುಡ್ ಮಾರ್ನಿಂಗ್ ಅಂತ. ನಾನು ನನ್ನನ್ನು ಏನು ನೀವು ಸೀರಿಯಸ್ ಆಗಿ ತೊಗೋತಾ ಇಲ್ಲ ಯಾರೂ ಅಂತ. ಅಂದರೆ ತುಂಬ ಮುದ್ದಾಗೆ ಇರ್ತಿದ್ರು. ಬಟ್ ಅವರು ಕಷ್ಟಪಟ್ಟೆ ನಾಮಿನೇಷನ್ಸಿಗೆ ರೀಸನ್ ಕೊಡ್ತಿದ್ದು. ಅವ್ರು ಇಷ್ಟಪಟ್ಟು ಅಂದರೆ ಇವಳನ್ನ ಹೊರಗೆ ಹಾಕಬೇಕು, ಇವಳು ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಥರ ಯಾರೂ ನಾಮಿನೇಷನಿಗೆ ರೀಸನ್ಸ್ ಕೊಡ್ತಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಅವ್ರು ಕೊಟ್ಟಂಥ ರೀಸನ್ಸ್ ನಾನು ಹೊರಗೆ ಬರಬೇಕಾಗಿ ಬಂತು, ಅದು ಬೇಜಾರಿದೆ. ಓಕೆ. ಸೊ ಇವಾಗ ಮನೆಯಿಂದ ಹೊರಗಡೆ ಬಂದರೆ ಬಿಗ್ ಬಾಸ್ ನೋಡ್ತಿರ್ತೀರಾ? ನೋಡ್ತಾ ಇದ್ದೀನಿ, ಎಲ್ಲ ಎಪಿಸೋಡು ನೋಡಿದ್ದೀನಿ ಟಿಲ್ ಟುಡೇ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಆ್ಯಸ್ ಆಫ್ ನಾವು ರಜತ್ ತುಂಬ ಇಷ್ಟ ಆಗ್ತಿದ್ದಾರೆ, ಗೊತ್ತಿಲ್ಲ ನನಗೆ. Okay. ಸಚ್ ಸ್ವ್ಯಾಗ್, ಏನು ರಿಪ್ಲೈಸ್ ಕೊಡ್ತಾ. ಅದು ಒಂದು ಚೈತ್ರ ಅವ್ರ ಜೊತೆ ಪ್ರೋಮೋ ನೋಡಿ ಇದು ನೋಡಲೇಬೇಕು ಎಪಿಸೋಡ್ ಅಂತ ನೋಡಿದೆ ನಾನು. ನನ್ನ ತಾಯಿ ತಕ್ಕಟ್ಟಿದ್ದಕ್ಕೆ ನಾಮಿನೇಷನ್ ಮಾಡ್ತಿದ್ದಾರೆ, ಅದಕ್ಕೆ ಇವ್ರು ನಮ್ಮ ಬಾಸ್ ಅಂತ ಹಿಂಗೆ ನಿಂತ್ಕೊಂಡು ಸಖತ್ತಾಗಿ ಮಾತಾಡ್ತಾ ಇದ್ದಾರೆ. ಅದೇ ಸಖತ್ತಾಗಿ ಆಡ್ತಿದ್ದಾರೆ. ಅವ್ರು ಫಸ್ಟಿಂದ ಇರಬೇಕಿತ್ತು, ಚೆನ್ನಾಗಿರ್ತಾ ಇತ್ತು. ಅದು ಬಿಟ್ಟರೆ ಹನುಮಂತ್ ಅವರು ಕೂಡ ತುಂಬ ಪ್ರಾಮಾಣಿಕವಾಗಿ ಆಟ ಆಡ್ತಿದ್ದಾರೆ. ಅಂದರೆ ಯಾರ ಜೊತೆನೂ ಜಗಳ ಇಲ್ಲ, ಮನಸ್ತಾಪಗಳಿಲ್ಲ, ಆಟನ ತುಂಬ ನಿಯತ್ತಾಗಿ ಆಡ್ತಾರೆ. ಅನ್ವಾಂಟೆಡ್ ಸ್ಟ್ರಾಟಜಿಸ್ನ ಮಾಡಿಕೊಂಡು ಅವ್ರಿಗೆ ಯಾರಿಗೋ ಟಾರ್ಗೆಟ್ ಮಾಡ್ಕೊಂಡು ಈ ಥರದ್ದಿಲ್ಲ. ಅವ್ರ ಆಟ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಅವರು ತುಂಬ ಇಷ್ಟ ಆಗ್ತಾರೆ. ಓಕೆ. ಬಿಗ್ ಬಾಸ್ ಸೀಸನ್ 10ವರೆಗೆ ಇರುವಂತಹ ಒಂದು ಜಾಲಿ ಅಥವಾ ವೀಕ್ಷಕರು ಕೇಳುವಂತಹ ಒಂದು ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಇತ್ತಾ? ಆ್ಯಕ್ಚುಲಿ ಸೀಸನ್ 10 ವಾಸ್ ಲಿಟ್ರಲಿ ಗುಡ್. ಅದನ್ನು ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿದ್ದೆ. ಅಂದರೆ ಕಂಟಿನ್ಯೂಸ್ ನೋಡಿಲ್ಲ ಅಂತಂದ್ರೂ ಪ್ರೋಮೋಸ್ ನೋಡಿದಾಗೆಲ್ಲ, ಇಂಟ್ರೆಸ್ಟಿಂಗ್ ಪ್ರೋಮೋಸ್ ಇದ್ದಾಗೆಲ್ಲ ನಾನು ನೋಡ್ತಾ ಇದ್ದೆ. ಇಟ್ ವಾಸ್ ಲಿಟ್ರಲಿ ಗುಡ್. ಸೀಸನ್ 11 ಚೆನ್ನಾಗಿದೆ. ನಮ್ಮ ಸೀಸನ್ ಹಂಗೆಲ್ಲ ಬಿಟ್ಕೊಡೋಕ್ಕಾಗಲ್ಲ, ಚೆನ್ನಾಗಿದೆ. ನೋಡೋಣ ಇವಾಗ. ಆ್ಯಕ್ಚುಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆದಮೇಲೆ ಇನ್ನೂ ಸ್ವಲ್ಪ ಸೇಫ್ ಗೇಮ್ ಥರ, ಸೇಫ್ ಗೇಮ್ ಅನ್ನೋದಕ್ಕಿಂತ ಸೈಲೆಂಟಾಗಿದ್ದವರೆಲ್ಲ ಸ್ವಲ್ಪ ಓಪನ್ ಅಪ್ ಆಗ್ತಾಯಿದ್ದಾರೆ, ಸ್ಟ್ರಾಂಗ್ ಆಗ್ತಿದ್ದಾರೆ. ಆ್ಯಂಡ್ ಕೆಲವೊಂದು ಹೇಳ್ಕೊಳಕ್ಕೆ ಏನಂದರೆ ಅವ್ರಿಗೆ ಗೊತ್ತಿರ್ತಿತ್ತು ತಪ್ಪಾಗ್ತಿದೆ ಅಂತ, ಆದರೂ ಮಾತಾಡ್ತಾ ಇರಲಿಲ್ಲ. ಇಲ್ಲ ಮಾತಾಡೋ ಟೈಮಲ್ಲಿ ಮಾತಾಡೋಣ ಅಂತ ಸುಮ್ಮನೆ ಸೈಲೆಂಟ್ ಆಗಿದ್ರು ಇಷ್ಟು ದಿನ. ಬಟ್ ಈಗೆಲ್ಲ ಓಪನ್ ಅಪ್ ಆಗ್ತಿದ್ದಾರೆ. ಅವ್ರವ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಇರೋದು ಕ್ಲಿಯರ್ ಆಗ್ತದೆ. ಕೆಲವೊಮ್ಮೆ ಒಳ್ಳೆ ಸ್ನೇಹಿತರು ಅಂತ ಅಂದ್ಕೊಂಡೋದು ಅದು ಗೊತ್ತಾಗ್ತಿದೆ, ನಿಜನ ಸುಳ್ಳ ಅನ್ನೋದು ಒಂದು ಎಲ್ಲ ರಿವೀಲ್ ಆಗ್ತಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಇವಾಗ. ಬಿಟ್ಕೊಡಲ್ಲ ಹಂಗಾದ್ರೆ ಸೀಸನ್ 11? ನಮ್ಮ ಸೀಸನ್ ಆಬ್ವಿಯಸ್ಲಿ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ. ಬಹುಶಃ ನಿಮಗೆ ಜಡ್ಜ್ಮೆಂಟ್ ಇರುತ್ತೆ, ನನಗೆ ನಮ್ಮ ಸೀಸನ್ ಬೆಸ್ಟ್ ಅಂತಲೇ ಅನಿಸುತ್ತೆ. ಓಕೆ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಬಗ್ಗೆ ಕೇಳ್ತಾ ಇದ್ದೆ. ಅದಾದಮೇಲೆ ಇವಾಗ ಹೊಸದಾಗಿ ಒಂದಿಷ್ಟು ಜನ ಬಂದಿದ್ದಾರೆ. ಶೋಭಾ ಅವರಾಗಿರ್ಬೋದು, ಅವ್ರು ತೆಲುಗು ಬಿಗ್ ಬಾಸ್ನಲ್ಲಿ ಕನ್ನಡದೊಂದು ಹವಾನೇ ಕ್ರಿಯೇಟ್ ಮಾಡಿಬಿಟ್ಟು ಬಂದಿದ್ದಾರೆ. ರಜತ್ ಆಗಿರ್ಬೋದು, ತುಂಬ ಜನ ಹೊಸಬ್ರು ಬಂದಿದ್ದಾರೆ. ಡೇ 1ಇಂದ ಬಂದಿರೋರ್ಗೂ ಹಾಗೆ ಈಗ ಮಿಡ್ಲಲ್ಲಿ ಬಂದಿರೋರ್ಗೂ ವ್ಯತ್ಯಾಸ ಇರುತ್ತಲ್ವ? ಡೆಫಿನೆಟ್ಲಿ. ಇನ್ ದ್ಯಾಟ್ ವೇ ಅವ್ರನ್ನ ಅಷ್ಟು ಅಪ್ರಿಷಿಯೇಟ್ ಮಾಡೋಕ್ಕೂ ಆಗಲ್ಲ. ಈಗ ಅವ್ರೇನು ಅಷ್ಟು ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ. ಪಾಪ ಒಳಗಡೆ ಇರೋರು 50 ದಿನಕ್ಕೆ ಇವ್ರು ಹೋಗಿದ್ದಾಗಿದ್ದರಿಂದ 50 ದಿನ ಅವ್ರಿಗೇನೂ ಗೊತ್ತಿಲ್ಲ. ಅವ್ರು ಸ್ಟಾರ್ಟಿಂಗಿಂದ ಅವ್ರ ಪಾಡಿಗೆ ಅವರು ಪಾಪ ಇನ್ನೋಸೆನ್ಸ್ ಅವರೆಲ್ಲ. ಇವರೆಲ್ಲ ಏನಂದರೆ ಪ್ರತಿಯೊಂದು ಪರ್ಸ್ನಾಲಿಟಿ, ಇವರಿಬ್ಬರು ಪ್ರತಿಯೊಬ್ಬರು ಪರ್ಸ್ನಾಲಿಟಿನೂ ಅರ್ಥ ಮಾಡಿಕೊಂಡು ಅವ್ರು ಹೆಂಗೆ ಆಡ್ತಾ ಇದ್ದಾರೆ ಅನ್ನೋದು ನೋಡಿಕೊಂಡು, ಎಪಿಸೋಡ್ಸ್ ನೋಡಿಕೊಂಡು ಅವ್ರ ಜೊತೆ ನಾವು ಹೆಂಗಿರಬೇಕು ಅನ್ನೋದನ್ನ ತುಂಬ ಮೆಂಟಲಿ ಪ್ರಿಪೇರ್ಡ್ ಆಗಿ ಹೋಗಿರ್ತಾರೆ ಡೆಫಿನೆಟ್ಲಿ. ಹಾಗಾಗಿ ಇವ್ರು ತುಂಬ ಸ್ಟ್ರಾಂಗ್ ಅಂತ ಅನಿಸ್ತಾ ಇದ್ದಾರೆ ನನಗೆ. ಒಳಗಡೆ ಇರೋರಿಗಿಂತ ಇವರಿಬ್ಬರು ತುಂಬ ಸ್ಟ್ರಾಂಗ್ ಅಂತ ಅನಿಸ್ತಾ ಇದ್ದಾರೆ. ಬಟ್ ಅಗೇನ್ ಅವ್ರಿಗೇನು ಗೊತ್ತಿಲ್ಲ,
ಅವರು ಬಹುಶಃ ಮಧ್ಯದಲ್ಲಿ ಆಚೆ ಕಳಿಸಿ ಎಪಿಸೋಡ್ಸ್ನೆಲ್ಲ ನೋಡಿ ಇವಾಗ ನನ್ನನ್ನು ಒಳಗೆ ಕಳಿಸಿದ್ರೆ ನನಗೂ ಗೊತ್ತು ಹೆಂಗೆ ಆಡಬೇಕು ಯಾರ ಜೊತೆ ಹೇಗಿರಬೇಕು ಅನ್ನೋ ನನಗೂ ತುಂಬ ಚೆನ್ನಾಗಿ ಗೊತ್ತು. ಒಳಗಿದ್ದಾಗ ನಾನು ಎಲ್ಲ ಎಪಿಸೋಡ್ಸ್ ನೋಡಿದ್ರಿ ನೀವು ಡೇ ಒನ್ನಿಂದ ಇರೋದು? ನಂದು ಎಪಿಸೋಡ್ಸ್ ನಾನು ನೋಡಿಲ್ಲ, ಬಟ್ ಟೈಮ್ ಸಿಕ್ಕಿಲ್ಲ ಆ್ಯಕ್ಚುಲಿ ನೋಡೋಕ್ಕೆ. ಬಟ್ ಇದನ್ನು ಫಾಲೋ ಅಪ್ ಮಾಡ್ತೀನಿ, ಎಲ್ಲರೂ ಇದ್ದಾಗ ಹಾಗೆ ಲೈವ್ ನೋಡ್ತೀನಿ ಜಿಯೋ ಸಿನಿಮಾಸಲ್ಲಿ. ನಂದು ನೋಡಬೇಕು. ಓಕೆ, ನೋಡ್ಬೇಕಿನ್ನು ನೋಡಬೇಕು. ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಬಿಗ್ ಬಾಸ್ ಮನೇಲಿ ಇದ್ದವ್ರನ್ನ ಎಷ್ಟೊಂದು ಮೀಟ್ ಮಾಡಿದ್ರಿ? ಹಾಕಿ ಯಾರೂ ಮೀಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಮಾತಾಡಿದ ಮಾನ್ಸ ಒಬ್ಬರು ಜೊತೆ ಅವ್ರು ಫೋನ್ ಮಾಡಿದ್ರು. ಶಿ ಇಸ್ ಗುಡ್, ಒಂಥರ ಮುದ್ದು ಅನಿಸ್ತಾಳೆ ಅವಳು ನನಗೆ. ಅವಳ ಹತ್ರ ಅಷ್ಟೇ ಮಾತಾಡಿರೋದಿನ್ನು. ಓಕೆ, ಸೊ ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದರೆ ಅದು ಯಾರು? ಮಂಚಣ್ಣ. ಹಾಗಾದ್ರೆ ಇವಾಗ ಮಂಚಣ್ಣಂಗೆ ಸರ್ವಾಧಿಕಾರ ಕೊಟ್ಟಿದ್ದಾರೆ ಕ್ಯಾಪ್ಟನ್ ಆಗಿ ಕೊಟ್ಟಿದ್ದಾರೆ. ಬಟ್ ಸಿ ಅವರು ಅವ್ರದ್ದೇ ಆದ ರೀತಿಯಲ್ಲಿ ತುಂಬ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಇಡೀ ಮನೆಗೆ ಎಂಟರ್ಟೈನ್ಮೆಂಟು ಅವರೇ ಕೊಡ್ತಾ ಇರೋದು. ಅಗ್ರೆಷನ್ ಅಂತ ಬಂದಾಗಲೂ ಅವರೇ ಆಡ್ತಿರೋದು. ಆ್ಯಂಡ್ ಗೇಮ್ ಚೇಂಜು ಅವರೇ ಕೂಡ ಮಾಡೋದು. ಗೇಮಲ್ಲೂ ಒಂದು ಗ್ರೇ ಏರಿಯಾ ಹುಡುಕಿ ನಗ್ಸೋದು ಅವರೇ. ಆ್ಯಂಡ್ ತುಂಬ ಚೆನ್ನಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಮಂಜಣ್ಣಂಗೆ. ಅವರು ವಿ.ಟಿ ನಾನು ಆಚೆ ಬಂದಮೇಲೆ ಇದನ್ನು ಮಾಡ್ತಾ ನೋಡಿದೆ, ಲಾಂಚಿಂಗ್ ಎಪಿಸೋಡ್, ಫಸ್ಟ್ ಎಪಿಸೋಡ್. ಅವ್ರು ವಿ.ಟಿ ಅವ್ರು ಮಾತಾಡಿದ್ದೆಲ್ಲ ನೋಡಿದಾಗ ಅವರು ರಂಗಭೂಮಿ ಕಲಾವಿದರು. ಸೊ ಪ್ರತಿಯೊಂದು ಸಿಚುಯೇಷನ್ಸ್ನ ಅವ್ರಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ತುಂಬ ಟ್ಯಾಲೆಂಟ್ ಇರೋ ಪರ್ಸನ್ ಅವರು. ಮೀನ್ವೈಲ್ ತುಂಬ ಎಮೋಷ್ನಲ್ ಪರ್ಸನ್ ಕೂಡ. ಆ್ಯಂಡ್ ಆಟ ಅಂತ ಬಂದಾಗ ಸಿಕ್ಕಾಪಟ್ಟೆ ಅಗ್ರೆಷನ್ನಿಂದ ಆಡ್ತಾ ಇರೋದು ಅವರೇ. ಸಖತ್ತಾಗಿ ಆಡ್ತಾ ಇದ್ದಾರೆ. ಓಕೆ, ಸೊ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಕ್ಯಾಂಡಿಡೇಟ್ ಯಾರು ಇದ್ದಾರಾ? ಚಾನ್ಸೇ ಇಲ್ಲ. ಆ ಮನೇಲಿ ಹಂಗೆ ಅನ್ನೋಕ್ಕೆ ಆಗಲ್ಲ. ಆ್ಯಂಡ್ ಟೀಮ್ಗೂ ಹ್ಯಾಟ್ಸ್ ಆಫ್. ಎಲ್ಲರೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ನೇ ಚೂಸ್ ಮಾಡಿರೋದು ಅವರು. ಆ ಥರ ಏನಿಲ್ಲ, ಎಲ್ಲರೂ ಅವ್ರದ್ದೇ ಆದ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಸೊ ಮ್ಯಾಮ್, ಇವಾಗ ಬಿಗ್ ಬಾಸ್ ಓವರ್ ಆಲ್ ಆಗಿ ನೋಡೋದಾದರೆ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸೊ ಇವಾಗ ನೀವು ಹೊರಗಡೆ ಬಂದ್ರಿ, ಧರ್ಮ ಅವರು ಹೊರಗಡೆ ಬಂದರು, ನೆಕ್ಸ್ಟ್ ಯಾರ್ದಿದೆ? ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ. ಈ ಸಲ ನಾಮಿನೇಟ್ ಆಗಿರೋರು ಎಲ್ಲರೂ ತುಂಬ ಸ್ಟ್ರಾಂಗೇ ಇರೋರು. ಗೆಸ್ ಮಾಡೋಕ್ಕೆ ಆಗಲ್ಲ. ಗೆಸ್ ಮಾಡೋಕ್ಕೆ ಆಗಲ್ಲ. ಓಕೆ, ಎಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ ವೀಕಲ್ಲಿ. ಜಗಳನೂ ಸಕ್ಕದಾಗಿ ಆಡಿದ್ದಾರೆ, ಟಾಸ್ಕು ಸಕ್ಕದಾಗಿ ಆಡಿದ್ದಾರೆ. ಸೊ ಆಗ್ತಾ ಇಲ್ಲ. ಓಕೆ, ಸೊ ಇದು ಕಾಮನ್ ಆಗಿ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಕೇಳೋಂಥ ಕ್ವಶನ್ನು, ಬಿಗ್ ಬಾಸ್ ಸ್ಕ್ರಿಪ್ಟೆಡಾ? ನೋ ವೇಸ್. ಮೇ ಬಿ ನಿಮಗೆ ಎಡಿಟಿಂಗಲ್ಲಿ ಅವ್ರು ಏನು ತೋರಿಸ್ತಾರೆ ಟೆಲಿಕಾಸ್ಟಲ್ಲಿ ಬಹುಶಃ ಅದರಲ್ಲಿ ಏನಾದರೂ ಇವ್ರು ಹಿಂಗೆ ಅನ್ನೋ ಥರ ತೋರಿಸಿರ್ಬೋದು ಪ್ರಾಬಬ್ಲಿ. ಬಟ್ ಅಲ್ಲಿ ಅಂತೂ ಯಾವ ಸ್ಕ್ರಿಪ್ಟು ಇಲ್ಲ, ಏನೂ ಇಲ್ಲ. ಅಲ್ಲಿ ಅನುಭವಿಸೋರಿಗೆ ಗೊತ್ತು. ಇಟ್ ಈಸ್ ಟೂ ಡಿಫಿಕಲ್ಟ್ ಟು ಸರ್ವೈವ್. ಮೊಬೈಲ್ ಇರಲ್ಲ, ಮುಖ ಒಂದೇ ನೋಡ್ತಾ ಇರಬೇಕು, ಬೆಳಗ್ಗೆ ಎದ್ರು ಜಗಳನೂ ಅವ್ರ ಜೊತೆನೇ ಮಾಡಬೇಕು, ಮಾತು ಅವ್ರ ಜೊತೆಗೆ ಆಡಬೇಕು. ಚಂದ ಇರುತ್ತಲ್ಲ, ಮೊಬೈಲು ಕೊಟ್ಟು ಟಿ ವಿನೂ ಕೊಟ್ಟು ಆರಾಮಾಗಿ ನೆಟ್ಫ್ಲಿಕ್ಸ್ ಅಮೆಝಾನ್ ನೋಡ್ಕೊಂಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡಿರಿ. ಅಡುಗೆನೂ ಅಷ್ಟೇ, ಆಚೆ ಏನಾದ್ರು ತಿನ್ಬೇಕು ಅನ್ಸರಲ್ಲಿ ಕಾಫಿ ಶಾಪ್ ಇದೆ, ಹೋಗಿ ಕುಡ್ಕೊಂಡು ಕಾಫಿ ಆರ್ಡರ್ ಮಾಡ್ಕೊ. ಸ್ವಿಗ್ಗಿ ಝೊಮ್ಯಾಟೊ, ಅಫ್ಕೋರ್ಸ್ ಮೊಬೈಲ್ ಇದ್ದಾಗ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಇದ್ದಿದ್ರೆ ಬಹುಶಃ ಅದು ಬಿಗ್ ಬಾಸ್ ಮನೆಯಲ್ಲಾಗಿರ್ತದೆ. ಅದ್ರಲ್ಲಿ ಯಾರಿಗೂ ಕನೆಕ್ಟು ಆಗ್ತಿರ್ಲಿಲ್ಲ, ಎಮೋಷ್ನಲ್ ಇರ್ತಿರೋ, ಯಾರು ಜಗಳನೂ ಆಡ್ತಾ ಇರಲಿಲ್ಲ ಅನ್ಸುತ್ತೆ ಬಹುಶಃ. ಪೀಸಾಗಿ ಆರಾಮಾಗಿ ಪೇಮೆಂಟ್ ಕೊಡ್ತಿದ್ರು ವಾರ ಒಳಗಡೆ ಲಕ್ಸುರಿಯಸ್. ಹೆಂಗಿರ್ತಿತ್ತು ಜಸ್ಟ್ ಇಮ್ಯಾಜಿನ್. ಇದು ಯಾವಿದ್ರಲ್ಲೂ ಸ್ಕ್ರಿಪ್ಟೆಡ್ ಅಲ್ಲ. ನೀವೇನು ನೋಡ್ತೀರೋ ಅದೇ ಸತ್ಯ. ಓಕೆ, ಮನೆಗೆ ಬಂದ್ರಿ, ಎಲಿಮಿನೇಟ್ ಆದ್ರಿ, ಮನೆಗೆ ಬಂದ್ರಿ. ಸೊ ಮನೇಲಿ ಪೇರೆಂಟ್ಸು, ಮಮ್ಮ ಪಪ್ಪ, ಫ್ರೆಂಡ್ಸು ಎಲ್ಲ ಏನು ಹೇಳೋದು? ಅವರು ಹೊರಗೆ ಬಂದಾಗ ನಂಗಂತೂ ಸಿಕ್ಕಾಬಡೆ ಬೇಜಾರಿತ್ತು. ಇಷ್ಟು ಬೇಗ ಮುಗ್ದೋಯ್ತಲ್ಲ, ಯಾಕೆ ಟಾಸ್ಕ್ ಅಂತ ಬಂದಾಗಲೂ ಆಟ ಆಡಿದ್ದೀನಿ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಐ ಡಿಡ್ ಮೈ ಬೆಸ್ಟ್. ನಾನು ಎಲ್ಲೂ ಸೈಲೆಂಟ್ ಆಗಿದ್ದು ಅದು ಗೊತ್ತಿಲ್ಲ. ಟೆಲಿಕಾಸ್ಟಲ್ಲಿ ಏನಾಗಿದೆ, ನಾನು ಸೈಲೆಂಟ್ ಇದ್ನ ಏನು ಅದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. 24 hours ಅಂತ ಬಂದಾಗ ಅದು ಮೂಡ್ ಅಫ್ಕೋರ್ಸ್ ಸಮ್ಟೈಮ್ಸ್ ಸೈಲೆಂಟಾಗಿ ಕೂತಿರ್ತೀನಿ, ಸಮ್ಟೈಮ್ಸ್ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿರ್ತೀನಿ, ಸಮ್ಟೈಮ್ಸ್ ಡ್ಯಾನ್ಸ್ ಮಾಡ್ತಿರ್ತೀನಿ, ಹಾಡು ಆಡ್ತಿರ್ತೀನಿ, ಎಲ್ಲನೂ ಮಾಡಿರ್ತೀನಿ. ಬಟ್ ಅದು ಎಷ್ಟು ಮಟ್ಟಿಗೆ ನೋಟಿಸ್ ಆಗಿದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಐ ಫೀಲ್ ರಿಯಲಿ ಬ್ಯಾಡ್, ಯಾಕೆ ಇಷ್ಟು ಬೇಗ ಹೊರಗೆ ಬಂದೆ ಅಂತ. ಬಟ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಹೇಳಿದ ಒಂದೇ ಮಾತು, ಬಿಗ್ ಬಾಸ್ ಟ್ರೋಫಿ ಗೆದ್ದಿಲ್ಲ ಅಂದರು ಇಡೀ ಕರ್ನಾಟಕದ ಜನತೆ ಮನ್ಸು ಗೆದ್ದು 0.1% ನೆಗೆಟಿವ್ ಇಲ್ಲದೆ ಹೊರಗಡೆ ಬಂದರೂ ಏಕೈಕ ಕಂಟೆಸ್ಟೆಂಟ್ ನೀನು, ಖುಷಿಪಡು. ಅದಕ್ಕಿಂತ ಇನ್ನೇನು ಬೇಕು, ಜನ ಅಕ್ಸೆಪ್ಟ್ ಮಾಡಬೇಕು. ಎಲ್ಲೂ ಒಂದು ಓವರ್ ಡ್ರಾಮ್ಯಾಟಿಕ್ ಅನ್ಸೋದು, ಫೇಕ್ ಅನ್ಸೋದು, ಡ್ರಾಮಾ ಕ್ವೀನ್ ಈ ಥರನೂ ನಾನು ಎಲ್ಲೂ ನನ್ನ ಬಗ್ಗೆ ಏನೂ ನೋಡಿಲ್ಲ. ಎಲ್ಲನೂ ಪಾಸಿಟಿವ್ ಆಗಿದೆ. ಎಲ್ಲ ಕಡೆಯೂ ನೀವು ಇನ್ನೂ ಇರಬೇಕಾಗಿತ್ತು ಅಂತ ಅನ್ನೋದಿರ್ಬೋದು. ಇಷ್ಟು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ. ಆ್ಯಂಡ್ ಸುಮಾರು ಜನ ಕೆಲವೊಂದು ಟ್ರೋಲ್ಸ್ಗಳು ಮಾಡಿದ್ದಾರೆ. ಇವರನ್ನ ಮುಂಚೆನೇ ಬಿಗ್ ಬಾಸ್ಗೂ ಮುಂಚೆ ನೋಡಿದಾಗ ಆ್ಯಟಿಟ್ಯೂಡ್ ಅಂದ್ಕೊಂಡಿದ್ದೆ. ಬಟ್ 50 ದಿನ ಸತತ ಅವ್ರಿಗೂ ನೋಡಿದಾಗ ಗೊತ್ತಾಯಿತು ತುಂಬ ಒಳ್ಳೆ ಮಗು ಮನಸ್ಸಿರೋ ಹುಡುಗಿ ಅಂತ, ಹಾಲಂತ ಮನಸ್ಸಿರೋ ಹುಡುಗಿ. ಸೊ ಇದೆಲ್ಲ ನೋಡಿದಾಗ ಓಕೆ
ಬಹುಶಃ ಆ್ಯಟಿಟ್ಯೂಡ್ ಅಂದ್ಕೊಂಡಿರೋರ್ಗೂ ನನ್ನ ರಿಯಲ್ ಲೈಫ್ ಏನು ಅನ್ನೋದು ಅರ್ಥ ಆಗಿದೆ. ಅದು ನೋಡಿದಾಗ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಖುಷಿ ಪಡು, ಇದಕ್ಕಿಂತ ಇನ್ನೇನು ಬೇಕು. ಸೊ ಇದೆಲ್ಲ ನನಗೆ ಮಾಡಿಕೊಟ್ಟಿದ್ದು ಬಿಗ್ ಬಾಸ್ ವೇದಿಕೆ. ಸದಾ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಓಕೆ, ಸೊ ಕೊನೆಯ ಪ್ರಶ್ನೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರೆ ಸೊ ಇವಾಗ ಹೊಸ ಲೈಫು, ಯಾಕಂತಂದರೆ ಆ ಬಿಗ್ ಬಾಸ್ಗಿಂತ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ಗುರ್ತಿಸ್ತಿದ್ದಿದ್ದೇ ಬೇರೆ. ಸೊ ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಗುರ್ತಿಸ್ತಿರೋದೇ ಬೇರೆ. ಸೊ ಎಕ್ಸಾಕ್ಟ್ಲಿ, ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆನೂ ನಾನು ಒಂದಷ್ಟು ಪ್ರಾಜೆಕ್ಟ್ಸ್ನ ಒಂದು 12 ಸಿನಿಮಾ, ಒಂದು 5 ಸೀರಿಯಲ್ ಎಲ್ಲ ಮಾಡಿದ್ದೆ. ನನ್ನ ಏಜ್ ಗ್ರೂಪ್ ಅವರಿಗೆ ನಾನು ತುಂಬ ಚೆನ್ನಾಗಿ ಪರಿಚಯ ಇದೆ, ಆ್ಯಂಡ್ ಮೀಡಿಯಾದವ್ರಿಗೂ ತುಂಬ ಚೆನ್ನಾಗಿ ಪರಿಚಯ ಇದೆ. ಬಟ್ ಎಲ್ಲೋ ಒಂದು ಕಡೆ ಆ ಸಣ್ಣ ಮಕ್ಕಳಿಂದ ಒಂದು ಏಜ್ ಗ್ರೂಪ್ ದೊಡ್ಡವ್ರವ್ರಿಗೂ ಆ ಒಂದು ರೆಕಗ್ನೈಸೇಷನ್ ಬಹುಶಃ ಸಿಕ್ಕಿದ್ದು ಬಿಗ್ ಬಾಸ್ ವೇದಿಕೆಯಿಂದ. ಆಚೆ ಹೋದಾಗ ಚಿಕ್ಕ ಚಿಕ್ಕ ಮಕ್ಕಳು ಏನೋ ನೋಡ್ತಾಯಿದ್ರು, ಸುಮ್ಮನೆ ಆಗ್ತಾಯಿದ್ರು ಬಿಟ್ಟರೆ ಕೆಲವೊಬ್ರು ಎಲ್ಲೋ ನೋಡಿದ್ದೀವಿ ನಿಮ್ಮನ್ನು ಈ ಥರ ಒಂದು ಮಾತು ಸಣ್ಣ ಮಕ್ಕಳು. ಬಟ್ ನನ್ನ ಏಜ್ ಗ್ರೂಪ್ ಅವ್ರಿಗೆಲ್ಲ ನನಗೆ ಗೊತ್ತಿತ್ತು. ಇವಾಗ ತುಂಬ ಖುಷಿಯಾಗುತ್ತೆ. ಹೊರಗಡೆ ಜಸ್ಟ್ ಹಿಂಗೆ ಕಾರ್ ಇಳ್ದು ಹಿಂಗೆ ಒಂದು ಶಾಪ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಎಷ್ಟು ಜನ ಬಂದಿರ್ತಾರೆ ಮಾತಾಡ್ಸೋದಕ್ಕೆ. ಸಣ್ಣ ಮಕ್ಕಳು ಓಡಿ ಬರ್ತಾರೆ, ಅನು ಅಕ್ಕ ಒಂದು ಸೆಲ್ಫಿ, ಆಮ್ ಅ ಫ್ಯಾನ್ ಆಫ್ ಯು ಅಂತ ಅನ್ನೋದು. ಆ್ಯಂಡ್ ಕಾರ್ ಡ್ರೈವ್ ಮಾಡ್ತಾಯಿದ್ರೆ ಸಿಗ್ನಲ್ನಲ್ಲಿ ಹುಡುಗರೆಲ್ಲ ಬಂದುಬಿಟ್ಟು ವಿಂಡೋ ಇಳಿಸಿದ ತಕ್ಷಣ ಟ್ರಸ್ಟ್ ಮೀ ಯು ಆರ್ ಬೆಸ್ಟ್, ವಿ ಲವ್ಡ್ ಯು, ಇನ್ನೂ ಇರಬೇಕಾಗಿತ್ತು, ನೀವು ಆಚೆ ಹೋದ್ಮೇಲೆ ನಾವು ಬಿಗ್ ಬಾಸೇ ನೋಡೋದು ಬಿಟ್ಬಿಟ್ವಿ. ಸೊ ಈ ಥರ ಅದೆಲ್ಲ ಯಾವ ಮೂಲೆಗೆ ಆಲ್ಮೋಸ್ಟ್ ನಾನು 4-5 ಕಡೆ ಹೋಗ್ಬಿಟ್ಟು ಬಂದೆ, 4-5 ಡಿಸ್ಟ್ರಿಕ್ಕಿಗೆ ಟ್ರಾವೆಲ್ ಮಾಡಿಬಿಟ್ಟು ಬಂದೆ. ಫ್ಯಾಮಿಲಿ ಫಂಕ್ಷನ್ಸು, ಆಮೇಲೆ ಕೆಲವೊಂದು ಈವೆಂಟ್ಸಿಗೆ ಗೆಸ್ಟಾಗಿ ಹೋಗಿದ್ದು. ಅಲ್ಲಿ ಎಲ್ಲಿ ಹೋದರೂ ಮೂಲೆನಲ್ಲೂ ರೆಕಗ್ನೈಸ್ ಮಾಡ್ತಾರಲ್ಲ, ವಾವ್, ನನ್ನ ಬಿಗ್ ಬಾಸ್ ಇಷ್ಟು ರೀಚ್ ಇದೆ, ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಹೋಗಿ ಬಂದಿದ್ದು. ಥ್ಯಾಂಕ್ ಯು ಬಿಗ್ ಬಾಸ್, ಐ ಲವ್ ಯು ಸೋ ಮಚ್. ಆ್ಯಂಡ್ ಇಡೀ ಬಿಗ್ ಬಾಸ್ ಟೀಮ್ಗೂ ಥ್ಯಾಂಕ್ ಯು, ಬಿಕಾಸ್ ನನ್ನ ಕ್ಯಾಸ್ಟ್ ಮಾಡಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓಕೆ, ಸೊ ಇದಾದಮೇಲೆ ಇವಾಗ ಮುಂದೆ ನೆಕ್ಸ್ಟು ಪ್ರಾಜೆಕ್ಟ್ ಏನು? ಇವಾಗ 4 ಪ್ರಾಜೆಕ್ಟ್ಸ್ ನಡೀತಾ ಇದೆ, ಶೂಟ್ ನಡೀತಾ ಇದೆ. ಇನ್ನೊಂದು 4-5 ಲೈನಪ್ಪಲ್ಲಿದೆ, ನೋಡಬೇಕು ಯಾವುದನ್ನ ಚೂಸ್ ಮಾಡಬೇಕು ಅಂತ ಅನ್ನೋದು. ಸದ್ಯಕ್ಕೆ ಲೈಫ್ ಈಸ್ ಗೋಯಿಂಗ್ ಗುಡ್, ಏನಾಗುತ್ತೆ ನೋಡಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಬಿಗ್ ಬಾಸ್, ನಾನು ಅದೇ ಫಸ್ಟು ಕ್ವಶನ್ ಅದೇ ಆಗಿತ್ತು, ನಿಮ್ಗೆ ಯಾವಾಗ ಕಾಲ್ ಬಂತು ಮೇಡಮ್ ಅಂತ. ಸೊ ಅಲ್ಲಿಂದ ನಿಮ್ಮ ಪ್ರಾಜೆಕ್ಟ್ ಎಷ್ಟಿದೆ ಅನ್ನೋಷ್ಟು ತುಂಬಾ ಮಾತಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅನುಷಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.